ಗೈಸ್ ಎಲ್ರಿಗೂ ಇನ್ನೊಂದು ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದೀನಿ. ರಾತ್ರಿ ಜೋರಾಗಿ ಮಳೆ ಹೋಯಿತು. ಅಂದರೆ ಈ ವರ್ಷದಲ್ಲಿ ನೆನ್ನೆ ನೈಟ್ ಜೋರಾಗಿ ಮಳೆ ಹೋಗಿದ್ದು. ಅದಕ್ಕೆ ನೋಡೋಣ ವೆದರ್ ಹೆಂಗೆ ಅಂತ ಬಂದೆ. ಫುಲ್ಲು ವಯಸ್ಸು ಎ ಸಿ ನ್ಯಾಚುರಲ್ ಎ ಸಿ ಆಗ್ಬಿಟ್ಟೈತೆ. ಈ ಥರ ಐತಿ ಕಂಡೀಷನ್. ಬೆಟ್ಟೆಲ್ಲ ಫುಲ್ಲು ತೆಪ್ಪೆ ಆಗ್ಬಿಟ್ಟೈತೆ. ಎಲ್ಲ ಗುಂಡಿ ಎಲ್ಲ ನೀರು ತುಂಬ್ಕೊಂಬಿಟ್ಟು ಫುಲ್ಲು ಬೆಟ್ಟ ಎಲ್ಲ ಫುಲ್ಲು ಕೂಲಾಗೈತೆ. ಇವತ್ತು ಮನೇಲಿ ಒಂದು ಫಂಕ್ಷನ್ ನಡೀತೈತೆ. ಏನು ಫಂಕ್ಷನ್ ಅಂತ ಎಲ್ಲ ಟೈಟಲ್ ತಮ್ಮಲ್ಲಿ ಗೊತ್ತಾಗಿರ್ತದೆ. ನೆಕ್ಸ್ಟು ಸ್ವಲ್ಪ ಪ್ರಿಪ್ರೇಷನ್ಗಳು ಮಾಡಬೇಕು. ಬೇಜಾನ್ ಪ್ರಿಪ್ರೇಷನ್ಗಳು ಏನೂ ಮಾಡಿಲ್ಲ ಅಂದರೆ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೂ ಇರ್ತಾವಲ್ಲ ಆ ಥರ ದಿನ ಅಂತಂದಮೇಲೆ ಮಾಡಬೇಕು. ಮನೆಗೆ ಹೋಗಿ ಏನೇನು ಕೆಲಸ ಕಾರ್ಯ ಏನೇನು ನಡೆಸ್ತಾವ್ರೆ ಮನೇಲಿ ಅಪ್ಪ ಅಮ್ಮ ಎಲ್ಲ ನೋಡೋಣ. ಲಾಸ್ಟ್ವರೆಗೂ ನೋಡ್ರಿ ವಿಡಿಯೋನ. ಬರೀ ಇದೇ ಕಥಾಯ್ತಲ್ಲ ಜೀವನ ಪೂರ್ತಿ. ನನಗೆ ಹಿಂಸೆ ಇಷ್ಟೊಂದು ಅಯ್ಯೋಸ್ತಾರೆ ಅಂತ ಅನ್ಕೊಂತಿಲ್ವ ನೀನು? ಈ ಥರ ಎಲ್ಲ ಮಾಡ್ತಾರೆ ಹಿಂಸೆನ ಖುಷಿನ ಪದ್ಧತಿ ಏನು ಮಾಡೋಕ್ಕಾಗಲ್ಲ. ಏನು ಕತೆ ಎತ್ತಿಲ್ಲ ಏನಿಲ್ಲ ಅಂತ ಏನಿಲ್ಲ ಅಂತಿ. ಗೈಸ್ ಮದುವೆ ಅಪ್ಡೇಟ್ ಕೊಡ್ರಿ. ಮದುವೆ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಏನಿಲ್ಲ, ಬರೋದು ಹೋಗೋದು ನಡೀತಾನೆ ಐತೆ. ಯೋಗ ಅದೇ ನಡೀತೈತೆ. ಏನು ಕತೆ ಮಗದೆಲ್ಲ ಹೇಳು. ಜ್ಯೂಸ್ ಕೊಡು, ಆಮೇಲೆ ಸ್ವೀಟ್ ಕೊಡು, ಚೋಚ ತಿನ್ನು. ನಾವು ಜ್ಯೂಸ್ ಕೊಡು, ಚೋಚ ತಿನ್ನು, ಅದೇ ಆಯಿತು. ಇವಾಗ ಇನ್ನೇನೆಲ್ಲ ಎಂಡಿಂಗ್ ಬಂದೈತೆ. ಫೈನಲ್ಲು ನಡೆದು ಕೂತಿ ಮಾತಾಡೋದಷ್ಟೇ. ಸೆಮಿಫೈನಲ್ ಮ್ಯಾಚ್ ನಡೀತೈತೆ. ಫೈನಲ್ ಮದುವೆ, ಸೆಮಿಫೈನಲ್ ಎಂಗೇಜ್ಮೆಂಟು. ಇದು ಅದಕ್ಕಿಂತ ಹಿಂದೆ ಏನಂತದೆ ಕ್ವಾರ್ಟರ್ ಫೈನಲ್ಲು. ನೋಡಿ ಕ್ವಾರ್ಟರ್ ಫೈನಲ್ ಅಂತೆ. ನೀನು ಇನ್ನೋರ ಅಮ್ಮ ಹೆಂಗಿರ್ಬೇಕು ನೀನು? ಏಕೆ ಸಿಂಪಲ್ ಅಲ್ಲ, ಬಡವ್ರು ಹೆಂಗಿರೋ ತಡ್ಕೊಂತದ. ರೆಡಿ ಮಾಡಿ ನೀನೇನು? ಅಯ್ಯೋ ಒಳ್ಳೆ ಕತೆ. ನಿಮ್ಮನ್ನೆಲ್ಲ ಕಟ್ಕೊಂಡು ಹೆಣ್ಗಲ್ ಬಂದದ್ದು ನಾನು ನಮ್ಮ ಅಪ್ಪ. ನಿಮ್ಮನ್ನೆಲ್ಲ ಕಟ್ಕೊಂಡು ಹೆಣ್ಗಲ್ ಬಂದಿಲ್ಲ, ನಿನ್ನೂ ಕಟ್ಕೊಂಡು ಹೆಣ್ಗಲ್ ಬಂದ ನಮಗೆ. ನೋಡು ಮತ್ತೀಗ ದೇವರು ಅಯ್ಯೋ ಹೋಗಲ್ಲ. ಲೋಟಕ್ಕೆ ಜ್ಯೂಸ್ ಬಿಟ್ಟಕ್ಕೆ ಹೋಗು. ಬಂದಾಗ ಜ್ಯೂಸ್ ಕೊಡು. ಅಯ್ಯೋ ಬೆಳಗ್ಗೆ ಗೈಸ್ ಬೆಟ್ಟದಿಂದ ಬಂದವನು. ಈ ಥರ ಏನಾದರೂ ಮನೇಲಿ ಒಂದು ಫಂಕ್ಷನ್ ಮಾಡಬೇಕು ಅಂತ ಅಂದರೆ ಹೆಂಗಿರ್ತದೆ ಅಂದ್ಕೊಂಡ್ರೆ ಪುರ್ಸತ್ತೆ ಇರೋ ಅಂಗಡಿ ಕೆರ್ಕಾದ ಪುರ್ಸತ್ತೆ ಇರಲ್ಲ. ಈ ಕಡೆ ಒಂದು ಹೇಳ್ತಾರೆ, ಈ ಕಡೆ ಒಂದು ಹೇಳ್ತಾರೆ. ಯಾವನು ಒಬ್ಬ ಅಂತ ಸಾಯನ ನಿನಗೆ? ಅಯ್ಯೋ ನೀನು ಬೆಳಗ್ಗೆ ಮೇಕಪ್ ಮಾಡ್ಕೊಳಕ್ಕೆ 1 ಅವರ್ ತಟ್ಟಿದ್ದೆ. ನಿನ್ಗೇನೇನು ಅನಿಸ್ತದೆ? 1.5 ಅವರ್ ತಾಂಡಿದ್ದೆ, ಅರ್ಧ ಗಂಟೆ. ಅದು ಸೀರೆ ಓಡಿಸೋದು ಅಷ್ಟೇ ಲೇಟ್ ಮಾಡಿದ್ದು. ನಾನು 5 ನಿಮಿಷ ಮಕ್ಕ ಕಳಿದ್ದು. 5 ನಿಮಿಷ ಮಕ್ಕ ಹಾಕೊಂಬಿಟ್ಲಂತೆ. ಬರೇ ಇದೇ ಜೀವನ ನಮ್ಮದು. ನಮ್ಮ ಮನೇಲಿ ಯಾವ ಥರ ಹಿಂಸೆ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ. ಅಣ್ಣ ತಂಗಿ, ಅಣ್ಣ ತಮ್ಮ ಕೊಟ್ಮೇಲೆ ಹೆಣ್ಮಕ್ಳು ಇರೋ ಮನೇಲಿ ಎಲ್ಲ ಮಾಡಲೇಬೇಕು. ಇನ್ನು ನಮ್ಮ ಫ್ರೆಂಡ್ಸ್ಗೆ ಹೇಳಿದ್ದೆ, ಅವ್ರು ಇದಕ್ಕೆಲ್ಲ ಏನು ಕಷ್ಟ ಬೇಡ, ಮುಂದೆ ದೊಡ್ಡ ಬಾವಲ್ಲ ಅವಕ್ಕೆ ಆಗ್ತಾಬೇಕಷ್ಟೇ. ಇವೆಲ್ಲ ಪಾಪ ಚಿಕ್ಕಾಬಿಟ್ಟ ಮನೆಯೇ ಮಾಡ್ಕೊಂಡು ಆರಾಮಾಗಿ ಇರಲಿ. ಇನ್ನೂ ಬಂದಿಲ್ಲ ಗಾಯ್ಸ್. ಟೈಮ್ ಎಷ್ಟು ಗಂಟೆ ಐತೆ? 10 ಮುಕ್ಕಲ್ಲ, 11:30 ಆಯಿತು. ಗಂಡವ್ರು ಮನೆಗೆ ಬರ್ತಾರೆ ಇವತ್ತು. ಅಡುಗೆ ಎಲ್ಲ ಮಾಡಿಸಿದ್ದೀವಿ, ಅಡುಗೆ ಊಟ ಎಲ್ಲ ಮಾಡಿಸಿದ್ದೀವಿ. ನಮ್ಮ ತಾಯಿ ಅಕ್ಕರ ಚಿಕ್ಕಪ್ಪ ಅಣ್ಣ ಮೂರ್ತಣ್ಣ ಮಾಡ್ಕೊಟ್ಟಾರೆ ಇವತ್ತು. ಎಲ್ಗೋಯ್ತಮ್ಮ ಮೂರ್ತಣ್ಣ ಅಡುಗೆ ಮಾಡ್ಕೊಟ್ಟೆ? ಬಿಡ್ಸೋದು ಯಾರು? ನೀವೇನೇ ಬಿಡ್ಸೋದು? ಭಟ್ರು ಹೇಳಿ. ಇನ್ನೇನು ಮಗಳು ಏನಾದ್ರು ಬುದ್ಧಿ ಬದ ಹೇಳು. ಹೇಗೆ ಬುದ್ಧಿ ಹೇಳೋದಿಲ್ಲ? ಅದೇನೋ ಕಿವಿಗೆ ಏನೋ ಹೋಗೋದು ಉರ್ಬು. ಹೊಟ್ಟೆ ಸಿಗ್ತದ? ಬೆಳಗ್ಗೆ ಏನು ಮಾಡ್ತಿದ್ದಿ? ಎಷ್ಟು ಕೆಲಸ ಮಾಡಿದ್ದೀನಿ. ಒಂದು ಹೆಣ್ಣಿರ ಮನೆಗೆ 10 ಜನ ಬರೋದು ಕಾಮನ್. ಅದೆಲ್ಲ ನಿನ್ನ ಏಸೋ ಮಗಳು ಮದುವೆ ಮಾಡಕ್ಕೆ ಮರಿತಿದ್ದಿ. ನಾನು ನಿಂತ್ಬಿಟ್ಟು ನಾನು ಕೂತ್ಕೊಳ್ಳಮ್ಮ. ನನಗಿಂತ ಹೇಳ್ಬಿಟ್ರೆ ಆಗಲ್ಲ ನೋಡು. ಅಪ್ಪ ಅಮ್ಮ ಮೇಯ್ನು, ನಂದೇನಿಲ್ಲ. ಹುಡ್ಸಿದ ಅಪ್ಪ ಅಮ್ಮ ಎಲ್ಲ ಜವಾಬ್ದಾರಿ ಕಾರಣಕರ್ತರು. ನಮ್ಗೇನೋ ಮಗನೇ ಹಿಂಗೆ ಮಾಡಪ್ಪ, ಮಗನೇ ಹಿಂಗೋಗ ತಾಂಬರೋ, ಹಿಂಗೋಗಂಗೆ ತಾಂಬರೋ, ಹಿಂಗೋಗಿ ಮಾಡೋ ಅಂತಂದರೆ ಮಾಡ್ತೀವಿ ಅಷ್ಟೇ ನಾವು. ಅದು ಬಿಟ್ಬಿಟ್ಟು ಹುಡ್ಸಿದ ಅಪ್ಪ ಅಮ್ಮನೆಲ್ಲ ಕಾಲು ತೊಳೆದು ಅಳಿಯಂಗೆ ಇದು ಮಾಡೋದು ನಾವು ಮಾಡ್ತೀವಿ. ಬಂದು ಕೂತ್ಕೊಳ್ಳಮ್ಮ, ನಾನು ಇಂಥವೆಲ್ಲ ಹೇಳ್ಬಿಟ್ರೆ ಆಗಲ್ಲ ನೋಡು. ಬೆಳಗಿನ ತಲೆ ಕೆಟ್ಟೋಗೋದೆ, 1 ನಿಮಿಷ ಪುರ್ಸೋತಿಲ್ಲ. ಇವಾಗ ಒಂಚೂರು ಕೂತಿದ್ದೀವಿ ನೋಡಪ್ಪ. ಎಲ್ಲ ರೆಡಿ ಮಾಡಿ ಬರಲಿರೋ ಗೈಸ್. ಮುಂದೆ ಏನೇನಾಗ್ತದೆ ಅಂತಲ್ಲ ಏನಾಗ್ತದೆ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಬಂದರೆ ನಮ್ಮ ಮಾಮ, ನಮ್ಮ ಅತ್ತೆ ಎಲ್ಲ ಬರ್ತಾರೆ ಅಷ್ಟೇ. ನೀನು ಯಾರಿಲ್ಲ. ಹುಡುಗಿ ಅಣ್ಣನ ಜೀವನ ಪೂರ್ತಿ ಜ್ಯೂಸ್ ಕೊಡೋದು, ಚೊಚ ಕೊಡೋದು, ಬಿಸ್ಕೆಟ್ ಹಾಕೊಡೋದು, ಇದಕ್ಕೆ ಮಾಡ್ಕೊಂಬಿಟ್ರೆ ನಾನು ನಿಮ್ಮನ್ನ. ಏನು ನೀನು ಮಾತಾಡೋನು ಅದು ಮಾತಾಡೋದು ಬಿಟ್ಟು ಜ್ಯೂಸ್ ಬಿಟ್ಟು ಕೊಡೋದು ಜೀವನ ಪೂರ್ತಿ. ಹೋಗವ ತಾಯಿ ಕೊಡ್ಬೇಕಲ್ಲ ಹುಡುಗನ ಇವಾಗ ನೋಡ್ಕೊಂಬಿಟ್ಟು ಚೆನ್ನಾಗಿ.
ಅದನ್ನೇ ಕೊಡೋಣ, ಅವ್ರ ಕೈಲೇ ಕೊಡಿಸ್ಬೇಕು ಸುಮ್ಮನೆ. ಅವ್ರ ಕೈಲೇ ಕೊಡಿಸ್ಬೇಕು. ಎಲ್ಲಮ್ಮ ಇನ್ನೊಂದು ಇತ್ತಲ್ಲ ಇದು ಅವಳಿಗೆ ಮನೆ ಕಂಡು ಅದನ್ನ ನೀನೀಗ ಒಂದು ಬಾಟ್ಲು ಕೊಡ್ಕೊಂಬ ನೀನು ಬಂದಾಗ ಅರ್ಧ ಕುಡಿಯಕ್ಕೆ ಇನ್ನೊಂದು ತಲೆ ಕೆಡ್ಸ್ಕೊಂಡು ಇವಾಗೆಲ್ಲ ತಲೆ ಕೆಡ್ಸ್ಕೊಂಡು ನೀವು ಮೆರಿಂಡ ಸ್ಪ್ರೈಟ್ಗೆಲ್ಲ ಕೇಸ್ ತಗೊಂಡು ಕನ ಗೊತ್ತಿರಲ್ಲ. ಯಾವ್ದಾದ್ರು ಇದನ್ನ ಮಾಡ್ಬಿಟ್ಟಿದ್ಯಾ, ಇದನ್ನ ಪ್ರಮೋಷನ್ ಏನಾದ್ರು. ಮೆರಿಂಡ ಎಲ್ಲ ಪ್ರಮೋಷನ್ ಮಾಡೋಕೆ ದೊಡ್ಡ ಮಾಡಿ ಬೆಳೆದಿಲ್ಲ ಆಚೆ ತಣ್ಣಗೆ ಎಲ್ಲ ನೋಡು ನೋಡು ಇವ್ರು ಜುಗ್ಗಿನ ಜಾಸ್ತಿ ಹೋಗೋದಂತಾದ್ರು ಆಂಟಿ ಹೋಯ್ದ್ರು ಚಲೋ ಆಗ್ಬಿಡ್ತದೆ ಅಂತ ಜುಗ್ಗಿ ಜುಗ್ಗಿ ಏ ಸಂಸಾರ ಮಾಡೋ ಜುಗ್ಗಿನಾಗಿರೋ ಸುಮೀರ್ ಮಾಮ ನಿಂಗೆ ಗೊತ್ತು ಎಲ್ಲ ಕಲ್ತ್ಕೊಟ್ಟಾಳ ಚೆನ್ನಾಗಿ. ಎಷ್ಟು ಜನ ಆಚೆ ಆಚೆ ಎಲ್ಲ ನಮ್ಮೂರು ಇರೋದು ನಿನ್ನಷ್ಟೇ ದುಡ್ಡು ಇಲ್ಲ ಬಂದು ಗಂಡನ ಕೊಡೋ ನನ್ನಷ್ಟು ಬಂದಿಲ್ವಾ ಗಂಡಿಗೆ ಅಂತಿದ್ದೀನಿ. ಮದುವೆ ಹುಡುಗ ಮದುವೆ ಆಗಿಲ್ಲ, ಗಂಡು ಕೊಟ್ಟನು ಅಂದ್ಬಾರ್ದು. ಅವ್ರು ಕೊಟ್ರ ಅವ್ರಿಗೆ ಏನೆಲ್ಲ ನೋಡಿ ಹಿಂಗೆ ಇನ್ನೂ ಆಗಿಲ್ಲ, ಅದಕ್ಕೆ ತಪ್ಪು ಮಾತಾಡ್ಬಿಟ್ಟು ಅನ್ಸ್ತು. ನೀನು ಅಪ್ಪನ ಕೊಡೋದು ಅದೇ ನಿಂಗೆ ಗಂಡು ಕೊಟ್ಟಾಳ್ರಿ ಹಿಂಗೆ ಇಟ್ಕೊಂಡು ಹೋಗ್ತಾಳ್ರಿ ತಾಳು ಸ್ವಾಮಿನು ಗಂಡಿಗೆ ಬೆಲೆನೇ ಕೊಡೋರು ಯಾಕೆ ಬೆಳೆ ಎಲ್ಲ ಮಮ್ಮ ಪ್ರೀತಿ. ಅಯ್ಯೋ ವಿಡಿಯೋದಲ್ಲಿ ಮಾತ್ರ ಆ ಥರ ಆಡೋದು ಪ್ರೀತಿ. ನೀನು ವಿಡಿಯೋ ಆಫ್ ಮಾಡ್ದಾಗ ನೋಡು ಮಗ್ಲ ಕೂತ್ಕೊಂಡು ಹೆಂಗ್ ಡಿಸ್ಕಷನ್ ಮಾಡ್ತಾರೆ ಅಂತ, ಹಂಗೆ ಕಣೆ ಹಂಗೆ ಕಣೆ ಅಂತ. ಮಾಡ್ತಿದ್ದೆ ಜನ ಖುಷಿ ಪಡ್ಸೋಕ್ಕೋಸ್ಕರ ಹಿಂಗೆ ಆಗಿರೋದು. ಇವಾಗ ಎಲ್ಲ ಆಯ್ತಲ್ಲ ಫ್ರೆಂಡ್ಸ್ ಮೂರ್ ಜನ ತಲೆ 3 ಲಕ್ಷ ಕೊಡ್ರಿ. 3 ಲಕ್ಷ ಬಡ್ಡಿ ಗಿಡ್ಡಿ ಏನಿಲ್ಲ, ಧರ್ಮದ ಬಡ್ಡಿ 3 ಲಕ್ಷ ತಲೆ ಕೊಟ್ಬಿಡ್ರಿ. ನನ್ ಮಗಳು ಮದುವೆ ಮಾಡೋದು ಅಪ್ಪಟ್ಟಿದ್ದೇನೆ ಕೇಳು. ನೀನ್ ಕೇಳಿದ್ದ ನಾನು ಕೇಳಿದ್ದ ಬೇಡ ಕೇಳಿಲ್ಲ. ಈಗ ಇಲ್ಲೇ ಸಾಕ್ಷಿ ಇಲ್ಲ ಅಂತ ಕೇಳು. ಮದುವೆಗೆ ಸಾಲ್ಟೇಜ್ ದುಡ್ಡು ಕೊಡು ಅಂತ. ಇವತ್ತು ಕೊಡ್ತೀನಿ ಕಣ. ಎಲ್ಲ ಆಯ್ತು ಕೊಡ್ತೀಯ? ಇವತ್ತು ಕೊಡ್ತೀನಿ. ನಿಮ್ಮ ಅಪ್ಪ ಕೊಟ್ಟಿದ್ರೆ ಗ್ಯಾರಂಟಿ ಕೊಡ್ತೀನಿ. ಇನ್ ಮುಂದೆ ನಾನು ಕೇಳು, ಅಪ್ಪನ್ ಕೇಳ್ಬೇಡ. ಇವಾಗ ತಲೆಗೆ 2 ಲಕ್ಷ ಕೊಡ್ರಿ ನೀವು, ನಿಮ್ಮ ಮಗಳು ಅನ್ಕಂಡಿ. ಕೊಡಲ್ಲ. ಆಮೇಲೆ ಅದಕ್ಕೆಲ್ಲ ಬರ್ಬೇಕು ಮೇಂಟೆನೆನ್ಸ್ಗೆ. ಅಲ್ಲಿ ಬಂದು ಅಳ್ಳಾಡ್ಸ್ಕೊಂಡು ಊಟ ಮಾಡಿ ಹೋಗ್ಬಿಡೋದಲ್ಲ. ಫ್ರೆಂಡು ಅಣ್ಣ ಹಂಗಂತ ಹೇಳಿದ್ದು. ಫ್ರೆಂಡ್ ಅಂದ್ಮೇಲೆ ಫ್ರೆಂಡ್ಶಿಪ್ ಗೊತ್ತಲ್ಲ, ಬಂದೆಲ್ಲ ಮಾಡ್ಬೇಕಪ್ಪ. ನಮ್ಗೆ ಯಾರೋ ಜನ ಇಲ್ಲ. ನಾಳೆಗೆ ಏನಂತ ಗೊತ್ತಿಲ್ಲ, ನಾವು ಸುಮ್ನೆ ಊಟ ಬಂದ್ಬಿಟ್ರೆ ಎಲ್ಲ ಅಣ್ಣ ಯಾರ ಜೊತೆಗೆ ಅಲ್ಲ, ಯಾರು ಸಿಕ್ಕಾಪಟ್ಟೆ ಕ್ಲಾಸ್ ಆಗಿರ್ತಾರೆ ಅವ್ರಿಗೆ ಹೇಳ್ತೀವಿ. ಊರವ್ರಿಗೆ ಹೇಳಕತ್ತದ ಹಂಗೆ ಬಂದು ಅಲ್ಲಾಡ್ಸ್ಕೊಂಡು ಉಂಡೋಗ್ಬಿಟ್ಟ ಅಂತ. ಇವಾಗ ಎಲ್ಲಾರು ಹೋಗಿ ಮನೆಯವ್ರನ್ನ ಹೇಳಕತ್ತದ 2 ಲಕ್ಷ ದುಡ್ಡು ಕೊಡ್ರಿ ಅಂತ. ನೀವೆಲ್ಲ ಅವತ್ತಿಂದ ಒಂದೇ ಚಡ್ಡಿಲಿ ಇಬ್ಬಿಬ್ರು ಕಾಲ್ ತೋರ್ಸ್ಕೊಂಡು ಬೆಳೆದಿದ್ದೀರಾ. ನೀವ್ ಚಡ್ಡಿ ಅವ್ರ ಇಕ್ಕಂಡಿ, ಅವ್ರ ಚಡ್ಡಿ ನೀವ್ರು ಇಕ್ಕಂಡಿ, ಇವ್ರ ಚಡ್ಡಿ ಅವ್ರ ಇಕ್ಕಂಡಿ. ಮದುವೆ ಮಾಡೋದಿರ್ಲಿ ತಲೆ ಕಟ್ಸ್ಕೊಂಡ್ಬಿಡ. ದುಡ್ಡು ಕಾಸ್ಕೊಳ್ಳೋದು ನಮ್ಮ ತಲೆ ಮೇಲೆ ಕೊಡಪ್ಪ. ಡ್ಯಾಡಿ ಓವರ್ ಯು ಏನ್ ಸಮಾಚಾರ? ಮಕ್ಕಳ ಬಡಗದಿ ಯಾವತ್ತು ಮಾಡಲ್ಲ, ನಂದು ಹಂಗೆ ಇರೋದು. ಅದು ಮದುವೆ ಮುಖದಲ್ಲಿ ರಾಜನ ಕಡೆ ಎದ್ ಕಾಣ್ತಾನೆ ಇಲ್ಲ. ನೋಡ ನೋಡ ಆ ಮುಖದಲ್ಲಿ ರಾಜನ ಕಡೆ ಹೆಂಗ್ ಕಾಣ್ತೀನಿ ನೋಡ. ನಮ್ಮ ಅಪ್ಪ ನಮ್ಮ ಜನಕ್ಕೆ ಮಗಳು ಮದುವೆ ಬಗ್ಗೆ ಅಪ್ಡೇಟ್ ಕೊಡಪ್ಪ. ಮಗಳು ಮದುವೆ ಬಗ್ಗೆ ಅಪ್ಡೇಟು ನಮ್ಮ ಜನಕ್ಕೆ. ಮಗಳು ಮದುವೆ ಬಗ್ಗೆ ಅಪ್ಡೇಟ್ ಕೊಡು ಒಂದೇ. ಏನು ಮಾಡೋದು ಬಿಡೋ. ಅಲ್ಲ ಇವಾಗ ಏನೇನು ನಡೀತು, ಎತ್ತೋಯ್ತು ಅವೆಲ್ಲ ಹೇಳಬಾರ್ದು. ಅಲ್ಲ ತೋರ್ಸೋಣ ಎಂಗೇಜ್ಮೆಂಟ್ಗೆ. ಗೈಸ್ ಇವತ್ತು ಸಿಂಪಲ್ ಮಾತುಕತೆ ಈ ಮದುವೆದು ಹೆಂಗೆ ಏನೇನು ನಡೀತದೆ, ಏನೇನು ಮಾಡಬೇಕು ಅಂತ ಅದೆಲ್ಲ ಗೊತ್ತಿರ್ತದೆ ನಿಮ್ಗೆ ಹೆಂಗೆ ನಡೀತದೆ ಅಂತ ಅಷ್ಟೇ. ನೆಕ್ಸ್ಟು ಎಂಗೇಜ್ಮೆಂಟು ಇನ್ನೂ ಸ್ವಲ್ಪ ದಿವಸದಲ್ಲೇ ಅಷ್ಟೇ ನಡೀತಾ ಇದೆ, ಆನ್ ಗೋಯಿಂಗ್ ಪ್ರೋಸೆಸ್ಸು. ನೀವೇ ನೋಡ್ತಾ ಇರ್ತೀರ ಕೊನೆವರೆಗೂ. ಎಲ್ಲ ಆಯಿತು ಅಂತಂದರೆ ಮದುವೆಗೆ ನಿಮ್ಮನ್ನೂ ಇನ್ವೈಟ್ ಮಾಡ್ತೀವಿ. ಎಷ್ಟು ಜನ ಬರ್ತೀರ ಅಂತೆಲ್ಲ ಕಮೆಂಟ್ ಮಾಡಿರಿ. ಒಂದು ಕಮೆಂಟ್ ಹಾಕ್ತೀನಿ ಎಷ್ಟು ಜನ ಬರ್ತೀರ ಅಂತ, ಅದಕ್ಕೆ ಲೈಕ್ ಕೊಡ್ರಿ. ಲೈಕ್ ಕೊಡೋದ್ರ ಮೇಲೆ ಎಷ್ಟು ಜನ ಅಂತ ಹೇಳ್ತೀವಿ. ಇನ್ನು ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತದೆ, ಒಳ್ಳೆ ಕೆಲಸ. ಶುಭ ಸಮಾರಂಭಗಳು ಇನ್ಮೇಲೆ ಸ್ಟಾರ್ಟ್ ಆಗ್ತದೆ ನಮ್ಮ ಫ್ಯಾಮಿಲಿದು. ಎಲ್ಲರೂ ಖುಷಿಯಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ವಸಂತಮ್ಮನವ್ರಿ ಮೇಲೆ ಎದೊಳ್ರಿ, ಎದೊಳ್ರಿ. ನಿಮ್ಮ ಮದುವೆಗೆ ಏನೇನು ಕೊಟ್ಟಿದ್ದು, ಏನೇನು ತಗೊಂಡಿದ್ದೆ ಇದು ಹೇಳು. ನನ್ನ ಮದುವೆಗೆ ಏನೇನು ಕೊಟ್ಟು ಏನೇನು ಇಸ್ಕೊಂಡಿದ್ರೆ ಗೊತ್ತಿಲ್ಲಪ್ಪ ನನಗೆ. ಹೇಳಪ್ಪ ನಿಂದು. ಅಲ್ಲ ಇವತ್ತು ಯಾವುದೋ ಚಿಕ್ಕದೊಂದು ಮಾತುಕತೆ ಇದ್ದು ನಡ್ಸ್ಕೊಂಡು ಹೋಗೋದಕ್ಕೇನೆ ತಲೆ ಕೆಟ್ಟ ಚಿತ್ರಣ ಹೋಯ್ತು. ಇನ್ನು ಮದುವೆ ಬಂದರೆ ಏನು ಕತೆ, ಎಂತ ಕತೆ, ಹೆಂಗೆ ಮಾಡ್ತೀನಿ ನೀನು? ಏನಕ್ಕೆ ಏನು ನಿಮ್ಗೆ ಯಾರು ನಿಲ್ತಾರೆ ಸಪೋರ್ಟಾಗಿ? ಈಗ 3 ಜನನೇ ಸಾಕು. 3 ಜನ ಒಳ್ಳೆ ಮನುಷ್ಯ. ಯಾರು ಸಪೋರ್ಟ್ ಮಾಡ್ತಾರೆ ನಿಂಗೆ ಹೇಳು? ಎಲ್ಲ ಮಾಡ್ತಾರೆ. ಎಷ್ಟು ಜನ ಬೇಕು ಮಾಡ್ತೀನಿ. ಕರ್ಕೊಂಬರಪ್ಪ ಆಯಿತು. ನೋಡಿದೆ ಇವತ್ತು ಎಷ್ಟು ಜನ ಬಂದರು ಅಂತ. ನಿಮ್ಮ ಫ್ರೆಂಡ್ಸ್ 3 ಜನ ಬಸ್ ಮಾಡ್ತೀಯಾ? ಏನಕ್ಕೆ? 3 ಜನ ಹೊಡ್ಸಕ್ಕೆ. ಎಲ್ಲಿ ಬಡಿಸ್ತಿ? ಅವ್ರ ಮನೆಗೆ ಊಟಕ್ಕೆ. ಕರ್ಕೊಂಬತ್ತಿ.
ಕರ್ಕೊಂಡು ಬಡ್ಸ್ ನೀನು. ಬೇಡಪ್ಪ, ಹ್ಮ್ ಪಾಪ ಅವ್ರಿಗೂ ದುಬಾರಿ ಕೊಡೋದು ಬೇಡ. ಸಿಂಪಲ್ ಆಗಿ ಸಂಬಂಧಿಕರು ಹೋಗೋಣ ಮಾಡೋಣ. ಇನ್ನೇ ಎಂಗೇಜ್ಮೆಂಟ್ ಅದೇ. ನಾವು 3 ಜನ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ನೀವು ಜನ ವಿಡಿಯೋ ನೋಡ್ತೀರ ಜನಕ್ಕೆ, ಅವ್ರಿಗೂ ಹೇಳ್ತೀನಿ. ಅದ ನಮ್ಗೆ ಯಾರ್ಯಾರ್ದು ನಂಬರ್ಗಳವ ಒಬ್ಬರನ್ನು ಬಿಡಲ್ಲ, ಎಲ್ಲಾರ್ಗು ಫೋನ್ ಮಾಡ್ಕರಿ. ಮತ್ತೆ ಈಗ ಡೈಲಿ ವಿಡಿಯೋ ನೋಡಿ ಯಾರು ಬರ್ತೀರಾ, ಹತ್ರದಲ್ಲಿ ಯಾರು ಬರ್ತೀರಾ, ಎಲ್ಲ ಮದುವೆಗೆ ಬರ್ರಿ, ಎಲ್ಲ ಮಾಡ್ಕೊಳ್ತದೆ. ನಿಮ್ಮಿಂದಲೇ ನಾವು ಹೇಳು, ನಿಮ್ಮಿಂದನೇ ನಾವು ಎಲ್ಲರೂ ಬನ್ನಿ ಅಷ್ಟೇ, ಇನ್ನೇನು ಹೇಳ್ಬೋದು. ಇನ್ನ ದೂರ ಅದೇ ಮದುವೆ 2-3 ತಿಂಗಳು ದೂರ ಅದೇ. ನಮ್ಮ ಜನಗಳು ಬಂದೇ ಬರ್ತಾರೆ. 2-3 ತಿಂಗಳು ಬೇಜಾನ್ ಕೆಲಸ ತಲೆ ಮೇಲೆ ಎಷ್ಟವೆ ಅಂತಂದ್ರೆ ನಮ್ಮ ಅಪ್ಪನ ತಲೆ ಇದ್ರೆ ಕೂದಲು ಉದುರೋದ ಅಷ್ಟು ಕೆಲಸ ಅವೇ. ಯೋಚನೆ ಮಾಡ್ದಂಗೆ ನಾನೇನು ಬಾಣ್ಲಾಗಿಲ್ಲ ಬಿಡ, ಎಲ್ಲೆಲ್ಲ ಉದ್ರೇವೆ ಕೆಳಗಿದ್ರು ಅವೇ ಇಲ್ಲ ಇಲ್ಲಿ ಹೋಗವ ಅಲ್ಲಿ ಇಲ್ಲಿಗೆ ಹೋಗವೆ. ಇನ್ನೇನು ಸ್ವಲ್ಪ ದೂರ ಬಿಡಪ್ಪ, 45 ವರ್ಷಕ್ಕೆ ಇಷ್ಟವಲ್ಲ ಬಿಡಪ್ಪ. ಇವತ್ತಿನ ಕಾಲಕ್ಕೆ 25 ವರ್ಷಕ್ಕೆ ಓಲ್ಡೆಲ್ಲ ಬಂಡ್ಲೆ ಆಗಿರ್ತಾರೆ. ಎಲ್ಲ ನೆರೆಗಳು ಬಂದಿರ್ತೀವಿ. ನಿನ್ಗೊಂದು ಇಲ್ಲ ಹಂಗಾರೆ ನಾನು 45 ವರ್ಷಕ್ಕೆ ಬಂದವಿ. ಹೇಳು, ನಿನಗೆ ನಿಮ್ಮ ಮಾವನವ್ರು ಏನು ಕೊಟ್ಟಿದ್ದು ಅಂತ ಹೇಳಪ್ಪ. ನಾನು ನಮ್ಮ ಮಾವನವ್ರ ಒಂದು ಕೊಳಚೆಯನ್ನು ಕೊಟ್ಟರು. ಎಷ್ಟು ಗ್ರಾಮ್ ಇದು? 11 ಗ್ರಾಮ್ ಇದು. ಅವತ್ತಿನ ಕಾಲಕ್ಕೆ 7,000. ಒಂದು ಕೊಳಚೆನು 7,000 ಅಷ್ಟೇನಾ? 7,000 ಕೊಳಚೆನು. ಕೊಳಚೆನ್ ದುಡ್ಡು 7,000 ಅವತ್ತಿನ ರೇಟ್ಗೆ. 11 ಗ್ರಾಮ್ ಬರೀ 24 ವರ್ಷದ ಮುಂಚೆ. 24 ವರ್ಷದ ಮುಂಚೆ ಬರೀ 650 ರೂಪಾಯಿ ಗ್ರಾಮು. ಇವತ್ತು ನಾನು 11 ಗ್ರಾಮ್ ಮಾಡಿಸ್ಬೇಕು ಅಂದ್ರೆ 2 ಲಕ್ಷ. 11 ಗ್ರಾಮ್ ಕೊಳಚೆ ಅಷ್ಟೇ ಕೊಟ್ಟಿದ್ದು. ಒಂದು ಕಾರ್ ಗಿರ್ ಕೊಡಿಸ್ಬಿಟ್ಟು ಬೈಕಿಗೆ ಕೊಡಿಸ್ಲಾರ್ದಲ್ಲ ನಿನ್ನ. ಕಳ್ಸಪ್ಪ ವಯಸ್ಸು ವಾಪಸ್ಸು ಕೊಡ್ರೆ. ನಮ್ಗೆ ಯಾಕೆ ಕಾರು ಬೈಕು ಬೇಡ, ನೆಮ್ಮದಿಯಾಗಿ ಜೀವನ ಕೊಟ್ಟ ಒಂದು ದೇವರು. ಇರತಕ್ಕ ಕೂಲಿ ಮಾಡೋಣ, ತಿನ್ನೋಣ, ಆರಂಭ ಮಾಡೋಣ ರೈತರು. ದೇವರಲ್ಲಿ ತಕ್ಕ ನೆಡ್ತಾನ ನಡ್ಕೊಂಡು ಒಂದು ದಿವಸ ಶಿವ ಅನ್ನೋದಷ್ಟೇ. ಎಂಟ್ರ ಒಳ್ಳೆ ನೆಕ್ಲೆಸ್ ಕೊಡಿಸಿದ್ದಿ. ನನಗೆ ಬಲ್ಲಳ್ಳಿ ತಂದಿರೋದು ಅಲ್ಲ ಜಾತ್ರೆಯಲ್ಲಿ, ಕಳ್ಗೆ ಚಮ್ಮ ಜಾತ್ರೆಯಲ್ಲಿ. ಚೆನ್ನಾಗಿ ಕಾಣ್ತದ ಡೈಲಿ ಯಾಕೆ ಅದನ್ನ ಸ್ಟಾರ್ ಅದು ಎಲ್ಲರೂ ಬಿಟ್ಬಿಟ್ಟು ಹೆಂಗ ನೀನು ಕುಟುಂಬ ದೊಡ್ಡ ಮಾಡ್ಕೊಂತೀನಿ ಒಂದು 2-3 ತಿಂಗಳಲ್ಲಿ. 5 ಜನ ಇರೋರು ಚೆನ್ನಾಗ್ತಾರೆ. ಆಮೇಲೆ ಖುಷಿಯಿಂದ ಎಲ್ಲರಿಂದ ತಾಮರಿ ಊಟನ ಗೈಸ್. ಇದು ಅಡುಗೆ ಊಟ ಮಾಡಿಸಿದ್ದು, ಅಡುಗೆ ಊಟ ಏನು ಮಾಡಿಸಿದ್ದು ಎಲ್ಲ ಮರ್ತೋಗಿ ನಂಗೆ ಕಾಲೇ. ಪಾಯಸ, ಬದುಷ, ಅನ್ನ ಸಾರು, ಪಲಾವು, ಅದಾದಮೇಲೆ ಹೆಸರುಬೇಳೆ, ಹುಳಿಕಾಯಿ ಪಲ್ಯ, ಆಮೇಲೆ ಅಷ್ಟೇ. ಒಂದು ಕತೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡ. ನಾನು ಇದ್ರೆ ನಿಂಗೆ 100 ಬಲ ಇದ್ದಂಗೆ. ಆಯ್ತು ಬಿಡಪ್ಪ, ದೇವ್ರ ಹಂಗೆ ಮಾಡೋಗ್ಲಿ ಸಾಕು. ನೀನು ಮಂಚ ಆದ್ರೆ ನಾನು ರೈಟ್ ಹ್ಯಾಂಡು, ವಸಂತಮ್ಮ ಲೆಫ್ಟ್ ಹ್ಯಾಂಡು. ಏನು ಮಾಡೋದು ನಾ ಬರೀ ಮಾತಷ್ಟೇನೆ ಕೆಲಸ ಮಾಡೋಕ್ಕೆ. ಸರಿನಾ? ಅದೇ ಲಡ ಮಕ್ಕಳಷ್ಟೇ ವಸಂತಮ್ಮ, ಅಷ್ಟೇನಿಲ್ಲ. ಇದು ಸ್ಟ್ರೈಟ್ ಫಾರ್ವರ್ಡ್ ವಸಂತಮ್ಮ. ಹಿಂಗೇನೋ ಇರಲಿ, ಮಗಳು ಖುಷಿ ಕೂಡ ಕೇಳ್ದ. ನೀ ಕೇಳ್ದು ನಾ ಕೇಳ್ಕೊಂತೀನಿ. ಆಮೇಲೆ ನಂದೆಲ್ಲ ಪರ್ಸ್ನಲ್ಲು. ಖುಷಿಯಾಗಲ್ಲ ಕೇಳಿವ ನಮ್ಮ ಫ್ರೆಂಡ್ಗಳೆಲ್ಲ ಖುಷಿ ಬಿಡ್ಲಿವ ನಾವು ಅಂತಲ್ಲ. ನೀನು ಏನಾದರೂ ಅಂತಾಳು ಅವಳು. ಅವಾಗಿಂದ ಹಂಗೇನೆ ಹಂಗೆ ಬೆಳೆಸಿದೀವಿ ಕಣವು. ತಿರ್ಗಾ ಎದುರು ಮಾತಾಡಲ್ಲ ಅದು. ಏನಪ್ಪ ಅಂದ್ರೆ ನಾನು ಕೇಳಿಲ್ಲ, ಇಷ್ಟು ಗಂಡುಗಳು ಬಂದವೆ. ನಿಮ್ಗೆ ಇಷ್ಟನ ಅಂತ ಕೇಳಿಲ್ಲ, ಯಾರನ್ನೂ ಕೇಳಿಲ್ಲ. ಕೇಳಿ ನೋಡು, 10-12 ಗಂಡು ಬಂದವ. ನಿನಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಹೂನ ಅಷ್ಟೇ. ದೂರ ಆದ್ರಾಗಲಿ ಆತೀನಿ ಅಂತ ಧೈರ್ಯ ಪಟ್ಟ ಮೇಲೆ ಮುನ್ನುಗ್ಗಿದ್ದು. ನಾಚಿಕೆ ಆಗ್ಬಿಟ್ಟು ನಿನ್ನ ಮೇಲಿಂದ ಮೇಡಮ್ಗೆ ವೀಡಿಯೋದಲ್ಲಿ ಬರೋಕ್ಕೆ ನಾಚ್ಕೊಂತಾರೆ. ಮದುವೆ ಹೆಣ್ಣಿನ ಮೇಲಿಂದ ಗೌರವ ಜಾಸ್ತಿ ಕೊಡಬೇಕು ಮದುವೆಯವರಿಗೆ. ಇದರ ಮೇಲ್ಕೆ ಇವಾಗಲೇ ನಾಚ್ಕೊಂಡ್ರೆ ಹೆಂಗೆ? ಇನ್ನೂ ಬೇಜಾರದೆ ಅಲ್ಲಿ ಇವಾಗಲೇ ನಾಚ್ಕೊಂಡ್ಬಿಟ್ರೆ ಹೆಂಗೆ? ಯಾವ ದಡ ಸೇರಿದೆ ಇನ್ನೂ ಎಲ್ಲೋ ಅದೇ. ತಲೆ ಕಟ್ಕೊಂಡು ಹೋಗ್ಬೇಡ. ಇನ್ನು ಮೇಲಿಂದ ಇರು ನಿನಗೆ ಹಬ್ಬ ಅದೇ. ನೆನ್ಸ್ಕೊಂಡ್ರೆ ಆನಂದ ನನಗೂ ಅಪ್ಪಂಗೆ. ಆನಂದಕ್ಕಿಂತ ಬೇಜಾರೇ ಜಾಸ್ತಿ. ಅಡ್ಗಾಯಾಗೆಲ್ಲ ತಿರುಗಿಕ್ಬಿಡ್ತೀವಿ ಉಂಡ್ರಿ ಅಂತ ದೊಡ್ಡ ಮುದ್ದೇನ ಅಷ್ಟೇ. ಗಾಯ್ಸ್, ಇನ್ಮೇಲಿಂದ 1 ಬೈ ಸ್ಟೆಪ್ ನೋಡ್ಕೊಂಡು ಹೋಗ್ತಾ ಇರ್ತೀರ ಏನೇನು ಕತೆ ಎತ್ತ ಅಂತ. ಹೆಂಗೆ ಮಾಡ್ತೀವಿ ಮದುವೆ ನನ್ನ ಒಂದು ಮಿಡಲ್ ಕ್ಲಾಸು, ಲೋ ಲೆವೆಲ್ ಮಿಡಲ್ ಕ್ಲಾಸ್ ಜನ ಹೆಂಗೆ ಮದುವೆ ಮಾಡ್ತಾರೆ ಅಂತ ನೋಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಒಂದೊಂದೇ ಸ್ಟೆಪ್ಪು ಬಿಡ್ದಂಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ನೋಡ್ತಾರೆ ಕೊನೆವರೆಗೂ ಹೆಂಗೆ ಮಾಡ್ತೀವಿ ಅಂತ.
ನಂದಂತೂ ಫಿಕ್ಸು. ನಾನಂತೂ ಇವತ್ತು ಹೇಳ್ತೀನಿ ನೋಡು, ನನ್ನ ಮೇಲೆ ನಂಬಿಕೆನೇ ಕಳ್ಕೊ ಹೋಗ್ಬೇಡ್ರಿ. ಇರೋಳೊಬ್ಳು ಮಗಳು ಚೆನ್ನಾಗಿ ಮಾಡಿ ಕಳಿಸ್ರಿ. ನಾನು ಯೋಚನೆ ಮಾಡ್ಕೊಂಡು ಹೋಗ್ಬಿಟ್ರಿ, ಬೇಕಾದ್ರೆ ಹೇಳೋಕ್ಕಲ್ಲ, ಒಬ್ಬನೇ ಸನ್ಯಾಸಿಯಾಗಿ ಸತ್ಬಿಡ್ತೀನಿ. ಆಸೆ ಅದ ನಿಂಗೂ ಮದುವೆ ನಾನು ಅಂತ. ನನಗೆ ಆಸೆ ಅಲ್ಲ, ನಿನಗೆ ಆಸೆ ಇದೆ ನಮ್ಮ. ಏನಕ್ಕೆ ಮಾಡಿ ಕೊಡ್ಬೇಕು ಅಂತನಾ? ನನ್ನ ಮಗನೇ ನಮ್ಮ ತಾತ ನಮ್ಸಕ್ಕೆ ಯಾರು ಹೆಸರು ಹೇಳ್ತಾರ? ನಮ್ಮ ಕಾಲಕ್ಕೆ ತಾತನ ಹೆಸರಿಗೆ ನಾವು ಹೆಸರು ಹೇಳ್ದು ಅಲ್ವಲ್ಲಪ್ಪ. ನಾವ್ ಹೇಳಿ ಈಗ ನೀವು ನನ್ನ ಹೆಸರಿಗೆ ಹೇಳಿದಾಯ್ತಾ? ಇರೋಳೊಬ್ಳು ದಾಮ್ ಧೂಮ್ ಅಂತ ಮಾಡಬೇಕು. ಹೆಂಗ್ ಮಾಡ್ತೀವಿ ಹೇಳು? ನಮ್ಮ ಕೈ ನಾಡು ಮಟ್ಟಿಗೆ ಮಾಡೋಣ ಹೋಗಪ್ಪ. ಇದು ಹೇಳ್ದಲ್ಲ ಮಾತು, ಅಷ್ಟೇ. ಬೈ ಮಾಡ್ಬಿಡು. ಕೈ ಎಷ್ಟು ನಡೀತದೋ ಅಷ್ಟು ಮಾಡೋದು. ಟಾಟಾ ಬೈ ಬೈ. ನೀನು ಡಿಪ್ರೆಷನ್ಗೆ ಹೋಗ್ಬೇಡ. ಡಿಪ್ರೆಷನ್ಗೆ ಹೋಗಲ್ಲ ಬಿಡು. ಇವತ್ತು ನೋಡ್ತೀನಿ ಎಷ್ಟು ಗಂಟೆ ಮನಿಕಂತಿ ಅಂತ. ಯಾರು ಎದ್ದಿದ್ರೆ ಹಂಗೆ ಬೆಳಿ ಮಾಡ್ತೀನಿ. ಯೋಚನೆ ತನಕ ಹೋಗ್ಬೇಡ, ನಾನಿದ್ದೀನಿ. ಸರಿನಾ? ನಾನು ಅವತ್ತು ದೇವ್ರು ನಂಬಿದ್ದೀನಿ, ಇವತ್ತು ದೇವ್ರು ನಂಬ್ಕೊಂಡು ಕಾಲ ಹಾಕೊಂಡು ಹೋಗ್ತಾ ಇರ್ತೀನಿ. ದೇವ್ರು ನಡ್ಸ್ಕೊಂಡು ಹೋದಂಗೆ ನಾವು ನಡ್ಕೊಂಡು ಹೋಗೋದು ಅಷ್ಟೇ. ಅಷ್ಟೇನಾ? ಭಗವಂತನ ಮೇಲೆ ಭಾರ. ಅಯ್ಯೋ, ಅಣ್ಣ ನೆನ್ಸ್ಕೊಂಡ್ರೆ ಒಂಥರ ಆಗ್ತದೆ ಅಷ್ಟೇ. ಬೈ ಬಾಯ್. ಬಾಯ್ ಬಾಯ್ ಮಾಡಿ ಇವತ್ತು ನೀನೇ. ಬಾಯ್ ಬಾಯ್ ಟಾಟಾ. ನೋಡ್ತೀನಿ ಇವಾಗ ಗೈಸ್. ಇದೇನಾದ್ರು ಮನೆ ಕಾಣ್ದಂಗೆ ಎದ್ದಿದ್ರು ಅಂದರೆ ತೋರಿಸ್ತೀನಿ ರೀ. 11:30 12 ಗಂಟೆ ತನಕ ಗಂಡು ಬಿಟ್ಕೊಂಡು ಹಿಂಗೆ ದೇವ್ರು ಕೂತ್ಕೊಂಡ್ಬಿಡೋದು ಹಿಂಗೆ. ಏನು ಮಾಡೋದು, ಎತ್ತು ಮಾಡೋದು ಅಂತ ಮನಸ್ಸಲ್ಲಿ ತೋರಿಸ್ತೀನಿ ರೀ ಆಮೇಲಿಂದ. ಆದರೆ ಇಲ್ಲ ಅಂತಂದರೆ ಇಲ್ಲಿಗೆ ಎಂಟು.